ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶ್ರಾವಣ ಮಾಸದ ಅಂಗವಾಗಿ ವಾಸವಿ ವನಿತಾ ಸೇವಾ ಸಮಿತಿ ವತಿಯಿಂದ ಲಕ್ಷ್ಮೀ ಪೂಜೆ, ಗಣಪತಿ ಪೂಜೆ, ಅರ್ಚನೆ ಮತ್ತು ಲಕ್ಷ್ಮೀನಾರಾಯಣ ಹೋಮ ಕಾರ್ಯಕ್ರಮವನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಜರುಗಿಸಲಾಯಿತು. ಹೌದು, ರಾಯಚೂರು ನಗರದ ವಾಸವಿ ವನಿತಾ ಸೇವಾ ಸಮಿತಿ ವತಿಯಿಂದ ಶ್ರೀ ರಾಘವೇಂದ್ರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಶ್ರಾವಣ ಮಾಸ ಗುರು ಪುಷ್ಯ ನಕ್ಷತ್ರ ಪ್ರಯುಕ್ತ ಸಾಮೂಹಿಕ ಲಕ್ಷ್ಮೀನಾರಾಯಣ ಹೋಮವನ್ನು ನೆರವೇರಿಸಲಾಯಿತು. ಈ ವೇಳೆ 108 ಮುತ್ತೈದರು ಪೂಜೆಯಲ್ಲಿ ಭಾಗವಹಿಸುವ ಮೂಲಕ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಪೂಜೆಯಲ್ಲಿ ಲಕ್ಷ್ಮಿಗೆ ವಿಶೇಷವಾಗಿ 27 ವಸ್ತುಗಳಿಂದ ಅರ್ಚನೆ ಮಾಡಲಾಯಿತು. ನಾರಾಯಣನಿಗೆ ತುಳಸಿ ಅರ್ಚನೆಯನ್ನು ಮಾಡಲಾಯಿತು. ನಂತರ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಎಂದು ವಾಸವಿ ವನಿತಾ ಸೇವಾ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು ತಿಳಿಸಿದರು. ಈ ವೇಳೆ ವಾಸವಿ ವನಿತಾ ಸೇವಾ ಸಮಿತಿ ಅಧ್ಯಕ್ಷರಾದ ಎಂಆರ್, ಉಪಾಧ್ಯಕ್ಷರಾದ ಹಿಲ್ಲೂರು ರೂಪರಾಜು, ಕಾರ್ಯದರ್ಶಿ ಅಂಜಲಿ ಶ್ರೀನಿವಾಸ್, ಜಂಟಿ ಕಾರ್ಯದರ್ಶಿ ಕೆಎಚ್ ಜಯಶ್ರೀ, ಶ್ವೇತಾ ಕಾಜಂಚಿ, ಚಾಗಿ ನಿರ್ಮಲಾ ಆನಂದ್ ಇದ್ದರು. అందరూ కూడా అంటే మమ అంటే నాది కాదు మీది అర్థం వస్తుంది. మన వేసే ప్రతినిధి స్వామి ఇదే సౌమ్యాత్రే భవతే మహాస్వరాయ భక్తమానస్య साध्यं प्रदत्त संदिग्धं मन्यना योजनं प्रियोस्तुते साक्षात् प्रत्यक्ष दीपं दर्शयामि. ఆ దీపం జ్యోతి చక్కగా నమస్కారం చేసుకోండి. దీపాలు ఉన్నాయి కాబట్టి చేతులు తగలకుండా జాగ్రత్తగా చూసి చేసుకోండి. అందరూ కూడా మీ భర్త పేరు చెప్పుకోండి. నామధేయస్య ధర్మపత్ని సమేతస్య నమస్కారం చేసుకుని చెప్పింది చెప్పండి. సంకల్పాన్ని చెప్పడంగా చెప్పండి. మమ అస్మా బహుళపక్షే త్రయోదశమ్య శుభవాసర బృహస్పతివాసర. అందరూ కూడా అక్షంతలు పట్టుకోండి. మీరు ఇచ్చారు కదా అందరికీ ఉన్నాయి. మాధవాయ నమః, ಗೋವಿಂದಾಯ ನಮಃ. ಇವತ್ತು ವಾಸವಿ ವನಿತಾ ಸೇವಾ ಸಮಿತಿಯಿಂದ ಶ್ರಾವಣ ಮಾಸ ಗುರುವಾರದಂದು ವಿಶೇಷವಾಗಿ ಪುಷ್ಯ ನಕ್ಷತ್ರ ಬಂದಿರೋ ಕಾರಣದಿಂದ ವಾಸವಿ ವನಿತಾ ಸೇವಾ ಸಮಿತಿಯಿಂದ ನಾವು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಪೂಜೆಯನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. 27 ವಸ್ತುಗಳಿಂದ ಲಕ್ಷ್ಮಿಗೆ ಅರ್ಚನೆಯನ್ನ ಮಾಡ್ತಾ ಇದ್ದೀವಿ ಮತ್ತು ನಾರಾಯಣಿಗೆ ತುಳಸಿಯಿಂದ ಅರ್ಚನೆಯನ್ನ ಮಾಡ್ತಾ ಇದ್ದೀವಿ. ಈ ಪೂಜೆಗೆ 106 ಜನ ಪೂಜೆಗೆ ಸುಮಂಗಲಿಯರು ಕೂತ್ಕೊಂಡಿದ್ದಾರೆ. ಮುಖ್ಯವಾಗಿ ಗಣಪತಿ ಪೂಜೆ, ಲಕ್ಷ್ಮೀನಾರಾಯಣ ಪೂಜೆ, ಅರ್ಚನೆ ಮತ್ತು ಲಕ್ಷ್ಮೀನಾರಾಯಣ ಹೋಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಚಾಗಿ ನಿರ್ಮಲಾ ಆನಂದ್. ಜೈ ವಾಸವಿ. ಇವತ್ತು ಗುರುವಾರ ಪುಷ್ಯಮಿ ನಕ್ಷತ್ರ ವಿಶೇಷವಾಗಿ ಕಲ್ತು ಬಂದ ಕಾರಣ ವಾಸವಿ ವನಿತಾ ಸೇವಾ ಸಮಿತಿಯವರು ತುಂಬಾ ವಿಜೃಂಭಣೆಯಿಂದ ಲಕ್ಷ್ಮೀನಾರಾಯಣ ಹೋಮ, ಲಕ್ಷ್ಮೀನಾರಾಯಣ ಪೂಜಾ, ಪಂಚಾಮೃತ, ನವಗ್ರಹ ಸ್ಥಾಪನೆ, ಗಣೇಶ ಪೂಜೆ ಎಲ್ಲ ಪೂಜೆಗಳನ್ನು ಸಾಮೂಹಿಕವಾಗಿ ಮಾಡಿಸ್ತಿದ್ದಾರೆ. ಇದರಿಂದ ಎಲ್ಲ ಜನರಿಗೆ ಒಳ್ಳೇದಾಗಬೇಕು, ನಮ್ಮ ಸಮಾಜಕ್ಕೂ ಒಳ್ಳೇದಾಗಬೇಕು, ರಾಯಚೂರು ಜನರಿಗೂ ನಮ್ಮ ದೇಶದ ಜನರಿಗೂ ಎಲ್ಲ ಒಳ್ಳೇದಾಗಬೇಕು, ಯಾವ ವಿಪತ್ತು ಬಲ್ಲದೆ ಎಲ್ಲರೂ ಆನಂದವಾಗಿ ಸಂತೋಷವಾಗಿ ಆರೋಗ್ಯವಾಗಿರ್ಬೇಕಂತ ನಾನು ಕೇಳ್ತಾ ಇದ್ದೀನಿ ಮಾತನ್ನ. ಜೈ ವಾಸವಿ ಮಾತಾ. ರಘುರಾಮ್ ಕೂರ. ನಮಸ್ಕಾರ. ವಾಸವಿ ವನಿತಾ ಸೇವಾ ಸಮಿತಿಯಿಂದ 18 ವರ್ಷಗಳಿಂದ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಶ್ರಾವಣ ಮಾಸದಲ್ಲಿ ಈ ಶ್ರಾವಣ ಮಾಸ ಅತಿ ಶ್ರೇಷ್ಠವಾಗಿರುವ ಕಾರಣ 108 ಪೂಜೆಗಳನ್ನು ಲೋಕ ಕಲ್ಯಾಣ 108 ಜನರು ಪೂಜೆಯನ್ನು ಮಾಡ್ತಾ ಇದ್ದಾರೆ ಲೋಕ ಕಲ್ಯಾಣಕ್ಕಾಗಿ.
ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ವಾಸವಿ ಸಮಿತಿಯಿಂದ ನಮಸ್ಕಾರ. ಲಕ್ಷ್ಮೀನಾರಾಯಣ ಹೋಮ ನಡೀತಾ ಇದೆ, ಪೂಜೆ ನಡೀತಾ ಇದೆ, ಅರ್ಚನೆ ನಡೀತಾ ಇದೆ. ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ 108 ಜನರು ಪಾಲ್ಗೊಂಡು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶುಭ ಆಗಲಿ ಅಂತೇಳಿ ನಾವು ಕೇಳುತ್ತೇವೆ. ನಮಸ್ಕಾರ. ರಾಜು ಎನ್ ಇಲ್ಲೂರು. ನಾವು ವಾಸವಿ ಸೇವಾ ಸಮಿತಿಯವರು ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದಾರೆ. ಇದು ಲಕ್ಷ್ಮೀನಾರಾಯಣ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. 108 ಮಂದಿ ಹೆಣ್ಮಕ್ಳು ಒಂದೇ ಸಾಮೂಹಿಕವಾಗಿ ಪೂಜೆ ಮಾಡ್ತಾ ಇದ್ದಾರೆ. ಇದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಈ ಪೂಜೆ ಚಲೋ ಆಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಅಂಗನವಾಡಿ ನೌಕರರ ಫೇಸ್ ಕ್ಯಾಪ್ಚರ್ ವ್ಯವಸ್ಥೆ ಸ್ಥಗಿತಕ್ಕೆ ಆಗ್ರಹಿಸಿ ಕಪ್ಪು ದಿನವಾಗಿ ಪ್ರತಿಭಟನೆ ನಡೆಸಲಾಯಿತು. ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಈ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ಭಾರತದಲ್ಲಿ ಮಾನವ ಸೂಚ್ಯಾಂಕಿರುವ ಏಕೈಕ ICDC ಯೋಜನೆಗೆ 50 ವರ್ಷಗಳಾಗುತ್ತಾ ಬರುತ್ತಿದೆ. ಈ ಯೋಜನೆಯನ್ನು ಸರಳೀಕರಿಸಿ ಫಲಾನುಭವಿಗಳನ್ನು ಆಕರ್ಷಿಸಲು ಸೌಲಭ್ಯಗಳನ್ನು ಕೊಡದೆ ಮೂಕಾಚಾರ್ಯ ಗುರುತಿಸುವ ಕ್ರಮ ಅಳವಡಿಸಿದ್ದರಿಂದ ಕ್ಷೇತ್ರ ಮಟ್ಟದಲ್ಲಿ ಹಲವಾರು ತೊಂದರೆ ಅನುಭವಿಸುವಂತಾಗಿದ್ದು, ಇದನ್ನು ತಕ್ಷಣ ಸ್ಥಗಿತಗೊಳಿಸಲು ಒತ್ತಾಯಿಸಲಾಯಿತು. ಫೇಸ್ ಕ್ಯಾಪ್ಚರ್ ವ್ಯವಸ್ಥೆಯಿಂದ ಸಂಗ್ರಹಿಸುವ ಫಲಾನುಭವಿಗಳ ವೈಯಕ್ತಿಕ ಇವರ ಸೋರಿಕೆ ಸೈಬರ್ ಅಪರಾಧಕ್ಕೆ ಕಾರಣವಾಗುತ್ತದೆ. 60% ಹೊಂದಿಕೆ ನೀಡಬೇಕಾದ ಕೇಂದ್ರ ಸರ್ಕಾರ ಫೇಸ್ ಕ್ಯಾಪ್ಚರ್ ವ್ಯವಸ್ಥೆಯಿಂದ ಇದನ್ನು ಕಡಿತಗೊಳಿಸುವ ದುರುದ್ದೇಶ ಹೊಂದಿದೆ. ಫೇಸ್ ಕ್ಯಾಪ್ಚರ್ ವ್ಯವಸ್ಥೆ ರದ್ದುಗೊಳಿಸಬೇಕು ಮತ್ತು ICDC ಕಾಯಂಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಇವತ್ತು ನಾವು ದೇಶಾದ್ಯಂತ ಮಾಡ್ತಕ್ಕಂಥ ಹೋರಾಟ ಏನಪ್ಪ ಅಂತಂದರೆ, ಅಂಗನವಾಡಿ ಕೇಂದ್ರಗಳನ್ನು ಕೆಲಸ ನಿರ್ವಹಿಸಕ್ಕಂತಲೇ ಇವತ್ತು ನಾವು ಬ್ಲಾಕ್ ಪಟ್ಟಿಯನ್ನು ಕಟ್ಕೊಂಡು ಬ್ಲಾಕ್ ಡೇ ಮಾಡಿ ನಾವು ಹೋರಾಟ ಮಾಡುವ ಉದ್ದೇಶ ಏನಂತಂದರೆ, ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಫೇಸ್ ಕ್ಯಾಪ್ಚರ್ ಮಾಡಬೇಕಂತ ಕೇಂದ್ರ ಸರ್ಕಾರ ಇವತ್ತು ಆದೇಶವನ್ನು ಮಾಡಿದೆ. ಈಗ 2-3 ತಿಂಗಳಿಂದ ನಾವು ಫೇಸ್ ಕ್ಯಾಪ್ಚರನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ಎಷ್ಟು ತೊಂದರೆ ಆಗ್ತಾಯಿದೆ ಅಂತಂದರೆ, ಅಂಗನವಾಡಿ ಕೇಂದ್ರದಲ್ಲಿ ಫೇಸ್ ಕ್ಯಾಪ್ಚರ್ ಮಾಡುವಂದರೆ ಫಲಾನುಭವಿಗಳಲ್ಲಿ ಫೋನ್ಗಳಿರೋಂಗಿಲ್ಲ, ಕೆಲವ್ರ ಹತ್ರ ಇದ್ರೂ ಕೂಡ ಸ್ಮಾರ್ಟ್ ಫೋನ್ ಇರೋಂಗಿಲ್ಲ, ಸಣ್ಣ ಫೋನ್ ಇರ್ತಾವೆ. ಅದರಲ್ಲಿ ಕೂಡ ಆಧಾರ್ ಕಾರ್ಡ್ನಲ್ಲಿ OTP ಬರ್ತದೆ. ಆಧಾರ್ ಕಾರ್ಡ್ನಲ್ಲಿ ಫೋನ್ ನಂಬರ್ಗಳು ಇರಬೇಕಂದ್ರೆ ಯಾವ ಹಳೆ ಫೋನ್ ನಂಬರ್ಗಳಿರ್ತಾವೆ, ಆ ಫೋನ್ ನಂಬರ್ ಡೆಡ್ ಆಗಿದ್ದಾವೆ, ಕಳ್ಕೊಂಡಿದ್ದಾರೆ. ಹಿಂಗೆಲ್ಲ ಪ್ರಾಬ್ಲಮ್ಗಳಾಗ್ತಾವ. ಅದು OTP ಬಂದರೆ ಮಾತ್ರ ಫೇಸ್ ಕ್ಯಾಪ್ಚರ್ ಆಗ್ತದೆ. ಫೇಸ್ ಕ್ಯಾಪ್ಚರ್ ಆದರೆ ಮಾತ್ರನೇ ಅವ್ರಿಗೆ ಆಹಾರ ಪದಾರ್ಥವನ್ನು ಕೊಡಬೇಕಂತೈತೆ. ಹೀಗಾಗಿ ಆಹಾರ ಪದಾರ್ಥಗಳಿಗೆ ಅವ್ರು ಬರೋದೇ ಇಲ್ಲ ಒಟ್ಟು ಫೇಸ್ ಕ್ಯಾಪ್ಚರು. ಇವ್ರು ಎಲ್ಲೆಲ್ಲೋ ಫಲಾನುಭವಿಗಳು ಕೆಲಸದ ಮೇಲೆ ಇರ್ತಾರೆ. ನಾವು ಫೋನ್ ಮಾಡಿದಾಗ ಅವ್ರು ಫೋನ್ ಎತ್ತಂಗಿಲ್ಲ, OTP ನಂಬರ್ ಕೂಡ ಹೇಳಂಗಿಲ್ಲ. ಹೀಗಾಗಿ ಭಾಳ ಪ್ರಾಬ್ಲಮ್ ಆಗ್ತದೆ. ಇದರಿಂದ ಭಾಳ ಜನಗಳಿಗೆ ಆಹಾರವನ್ನು ಸಿಗೋದು ಕಷ್ಟ ಆಗಿಬಿಟ್ಟದೆ. ನಿಜವಾಗ ಬಡವರಿಗೆ ಆಹಾರ ಪದ್ಧತಿಯನ್ನು ಕೊಡುವುದು ಇವತ್ತು ನಾವು ತಪ್ಪಿಸ್ದಂಗೆ ಆಗ್ತದೆ. ಅದಕ್ಕೆ ಕೇಂದ್ರ ಸರ್ಕಾರ ಈ ಫೇಸ್ ಕ್ಯಾಪ್ಚರನ್ನು ಕ್ಯಾನ್ಸಲ್ ಮಾಡಬೇಕು, ಬಡವರಿಗೆ ಆಹಾರ ಸಿಗುವಂಥ ಕೆಲಸವನ್ನು ಮಾಡಬೇಕು. ಈ ಫೇಸ್ ಕ್ಯಾಪ್ಚರ್ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವನ್ನು ಇಟ್ಕೊಂಡು, ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಭಾಳ ಪ್ರಾಬ್ಲಮ್ ಇದೆ. ಆ ಫೇಸ್ ಕ್ಯಾಪ್ಚರ್ ಮಾಡಿದರೆ ಮಾತ್ರ ನಮಗೆ ಗೌರವಧನ ಮಾಡ್ತೀವಿ ಅಂತಾರೆ. ಮತ್ತು ಎಷ್ಟು ಮಕ್ಕಳು ಮಾಡ್ತೀವಿ ಅಷ್ಟೇ ಆಹಾರ ಬರ್ತದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬಡ ಜನಗಳಿರ್ತಾರೆ, ಅವ್ರಿಗೆಲ್ಲರಿಗೂ ಕೊಡಬೇಕಾಗ್ತದೆ ಆಹಾರವನ್ನು. ಹಂಗಾಗಿ ಆಹಾರ ಪದ್ಧತಿಯನ್ನು ನಾವು ಈ ಮೂಲಕ ಕೊಡಬೇಕಂತಂದರೆ ಫೇಸ್ ಕ್ಯಾಪ್ಚರ್ನ ಕ್ಯಾನ್ಸಲ್ ಮಾಡಬೇಕಂತ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ವಿ. ಕರ್ನಾಟಕ ಸಾಬೂನು ಮತ್ತು ಮರ್ಜಕ ಸಂಸ್ಥೆಯಿಂದ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳವನ್ನು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 22ರಿಂದ 31ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆ ಮಾರುಕಟ್ಟೆ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಪ್ರಶಾಂತ್ PKM ಅವರು ಹೇಳಿದರು.
ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಗರದಲ್ಲಿ 10 ದಿನ ಸಾಬೂನ್ ಮೇಳ ನಡೆಯಲಿದ್ದು, ಸಂಸ್ಥೆಯಲ್ಲಿ ಉತ್ಪಾದಿಸುವ ಎಲ್ಲ ಉತ್ಪನ್ನಗಳ ಪ್ರದರ್ಶನ, ಮಾರಾಟ ಮೇಳ ಪ್ರತಿದಿನ ಬೆಳಗ್ಗೆ 9:30 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಡೆಯಲಿದೆ ಎಂದರು. ಬಹುರಾಷ್ಟ್ರೀಯ ಸಂಸ್ಥೆಗಳ ತೀವ್ರ ಪೈಪೋಟಿಯ ನಡುವೆಯೂ ಸಂಸ್ಥೆ ಉತ್ತಮ ವಹಿವಾಟು ಹೊಂದಿದ್ದು 2023-2024 ಸಾಲಿನಲ್ಲಿ 1.570 ಕೋಟಿ ವಹಿವಾಟು ನಡೆಸಿ 362 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಈವರೆಗೆ 901.39 ಕೋಟಿ ವಹಿವಾಟು ನಡೆಸಿದೆ. ಅಲ್ಲದೆ ನಮ್ಮ ಉತ್ಪನ್ನಗಳು 20 ರಾಷ್ಟ್ರಗಳಿಗೆ ರಫ್ತಾಗುತ್ತಿದೆ. ದೇಶದ 6 ಕಡೆಗಳಲ್ಲಿ ಶಾಖಾ ಕಚೇರಿ ಹೊಂದಿದೆ ಎಂದರು. ಮೈಸೂರು ಸ್ಯಾಂಡಲ್ ಸೋಪು ಭವ್ಯ ಪರಂಪರೆ ಮತ್ತು ಇತಿಹಾಸನ ಹೊಂದಿದೆ. ರಾಜ್ಯದ 900 ರೈತರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು 3308 ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀಗಂಧದ ಮರ ಬೆಳೆಸಲು ಪ್ರೋತ್ಸಾಹ ನೀಡಲಾಗಿದೆ. ಸಂಸ್ಥೆ ವತಿಯಿಂದ ಸಸಿಗಳನ್ನು ವಿತರಿಸಿ ಅವುಗಳನ್ನು ಬೆಳೆಸಲು ಮಾರ್ಗದರ್ಶನ, ದರ ನಿಗದಿ ಇತ್ಯಾದಿ ಸೇವೆ ಒದಗಿಸಲಾಗುತ್ತಿದೆ. ಶ್ರೀಗಂಧದ ಸಸಿಗಳನ್ನು 10 ರಿಂದ 15 ವರ್ಷ ಬೆಳೆಸಿದ ನಂತರ ಕಟಾವಿಗೆ ಬರುತ್ತವೆ. ಅರಣ್ಯ ಇಲಾಖೆ ನಿರ್ದೇಶನದಂತೆ ಮರದ ಖಂಡ, ರೆಂಬೆ, ಬೇರುಗಳು ಸೇರಿದಂತೆ ವಿವಿಧ ಭಾಗಕ್ಕೆ ಪ್ರತ್ಯೇಕವಾಗಿ ಬೆಲೆ ನಿಗದಿ ಮಾಡಿ ಖರೀದಿಸಲಾಗುತ್ತಿದೆ ಎಂದು ಹೇಳಿದರು. ಗುಣಮಟ್ಟದ ಸಾಬೂನುಗಳನ್ನು, ಮೈ ಸಾಬೂನುಗಳನ್ನು ಮತ್ತು ಬಟ್ಟೆ ಸಾಬೂನುಗಳನ್ನು ಹಾಗೂ ಸೌಂದರ್ಯ ವರ್ಧಕಗಳನ್ನು ತಯಾರಿಸುವ ಶ್ರೇಷ್ಠ ಗುಣಮಟ್ಟದ ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಗೆ ಕಳೆದ 2 ವರ್ಷಗಳಿಂದ ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಪ್ಪಾಜಿ ನಾಡಗೌಡ ಅವರು KSDL ಅಧ್ಯಕ್ಷರು ಮತ್ತು ಮುದ್ದೇಬಿಹಾಳ ಮಾನ್ಯ ಶಾಸಕರು ಹಾಗೂ ಡಾಕ್ಟರ್ ಪ್ರಶಾಂತ್ ಅವರು MD ಅವರು ಈ ಒಂದು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಈ ಒಂದು ಸಂಸ್ಥೆಯನ್ನು ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸಂಸ್ಥೆಯು 2010, 2017, 2019ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವಾರ್ಡ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದೆ ಮತ್ತು ನಮ್ಮ ಸಂಸ್ಥೆಯು 50 ಬಗೆಯ ಅತ್ಯುತ್ತಮ ಶ್ರೇಷ್ಠ ಗುಣಮಟ್ಟದ ನಂಬರ್ 1 ಕ್ವಾಲಿಟಿ ಇರ್ತಕ್ಕಂಥ ಅತ್ಯುತ್ತಮ ಉತ್ಪನ್ನಗಳನ್ನು ಗ್ರಾಹಕ ಬಳಿಕೆಯ ಗ್ರಾಹಕ ಸ್ನೇಹಿ ಉತ್ಪನ್ನಗಳನ್ನು ನಮ್ಮ ಸಂಸ್ಥೆಯು ತಯಾರಿಸುತ್ತದೆ ಮತ್ತು ನಮ್ಮ ಸಂಸ್ಥೆಯು 6 ಮಾರುಕಟ್ಟೆ ಜಾಲಗಳನ್ನು ರಾಷ್ಟ್ರಾದ್ಯಂತ 6 ಮಾರುಕಟ್ಟೆ ಜಾಲಗಳನ್ನು ಹೊಂದಿದೆ ಮತ್ತು 25ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳಿಗೆ ರಫ್ತುಗಳನ್ನು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಸೊ ನಮ್ಮ ಸಂಸ್ಥೆಯು ಸುಮಾರು 108 ವರ್ಷಗಳ ಐತಿಹಾಸಿಕ ಪೌರಾಣಿಕ ಒಂದು ಇತಿಹಾಸವನ್ನು ಮತ್ತು ಸೌಂದರ್ಯವರ್ಧಕಗಳನ್ನು ಮತ್ತು ಆಯುರ್ವೇದಿಕ ಗುಣಗಳನ್ನು ಅಂಶಗಳ ಉಳ್ಳ ಸೊಪ್ಪುಗಳನ್ನು ತಯಾರಿಸತಕ್ಕಂಥ ಸಂಸ್ಥೆ ಮತ್ತು ಇದು ISO ಗುಣಮಟ್ಟ ಹೊಂದಿರತಕ್ಕಂಥ ಪ್ರಮಾಣ ಪತ್ರಗಳನ್ನು ಕೂಡ ಪಡೆದಿದೆ ಮತ್ತು ಜಿಯೋಗ್ರಾಫಿಕಲ್ ಭೌಗೋಳಿಕ ಸೂಚಿಯನ್ನು ಕೂಡ ಇದು ಪಡ್ಕೊಂಡಿದೆ. ಅಂದರೆ ಈ ಒಂದು ಮೈಸೂರು ಭಾಗ ಮತ್ತು ಕೇರಳ ಭಾಗ ಈ ಕಡೆ ಶ್ರೀಗಂಧ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶ್ರೀಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ, ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದನ್ನು ಸಾರ್ವಜನಿಕರು ನಮ್ಮ ಗ್ರಾಹಕರು ಅದನ್ನು ಬಳಸ್ಕೋಬೇಕು ಅಂತೇಳಿ ನಮ್ಮಲ್ಲಿ ಈ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಕೋರ್ಟಲ್ಲಿ ಪ್ರಕರಣ ನಡೀತಾ ಇದೆ ಹೈದರಾಬಾದಲ್ಲಿ. ಸೊ ಎಲ್ಲೇ ಈ ರೀತಿ ಕಂಡು ಬಂದಾಗ ಸಾರ್ವಜನಿಕರು ತಾವು ತಿಳಿಸಿದಾಗ ನಾವು ತೀವ್ರವಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಕೇರಳ ಸ್ಯಾಂಡಲ್ ಸೋಪ್ ಅಂತ ಬಂದಿದೆ, ಸೇಮ್ ಮೈಸೂರು ಸ್ಯಾಂಡಲ್ ಯಾವ ಕೇರಳ ಸೋಪ್ಗೆ ಸಂಬಂಧಪಟ್ಟಂತೆ ಅವ್ರದ್ದು ಇತ್ತೀಚೆಗೆ ಬಂದಿರತಕ್ಕಂಥ ಸೋಪು. ಸೊ ನಮ್ಮ ಡಯಾ, ನಮ್ಮ ಕ್ವಾಲಿಟಿ, ನಮ್ಮ ಇದನ್ನು ಚೆಕ್ ಮಾಡಿ ನಮ್ಮ ಲ್ಯಾಬಲ್ಲಿ ಚೆಕ್ ಮಾಡಿ ನಮ್ಮದು R&D ಇದು ಸಂಸ್ಥೆ ಇದೆ. ಸೊ ಆ ರೀತಿಯಾಗಿ ನಮ್ಮ ಡಯಾ ಇರ್ಬೋದು, ನಮ್ಮದೇ ಏನು ಕ್ವಾಲಿಟಿ ಅಥವಾ ನಮ್ಮದನ್ನು ಏನಾದರೂ ಕಾಪಿ ಮಾಡಿದರೆ ಅದ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮ ಇದನ್ನ ಕಾಪಿ ಮಾಡಿದ್ರೆ ಕಾಪಿ ರೈಟ್ ಇದರಲ್ಲಿ ಮತ್ತು ಸಾಂಬಿಯ ಹೇಳೋದನ್ನು ತಗೊಂಡಿದ್ದೀವಿ, ಒಪ್ಪಂದನೂ ಕೂಡ ಮಾಡ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಏನಂದ್ರೆ ಕರ್ನಾಟಕದಲ್ಲಿ ಕೂಡ ಕನ್ನಡಿಗರಿಗೂ ಕೂಡ ಉಪಯೋಗ ಆಗಬೇಕು. ಪಾನ್ ಇಂಡಿಯಾ ಅಂದ್ರೆ ಭಾರತದಾದ್ಯಂತ ಅವರು ಹೆಚ್ಚು ಪಾಲುವಹಿಸಿರೋದ್ರಿಂದ ಉತ್ತರ ಭಾರತ ಚಲುವಾದಿ ಮಹಾಸಭಾ ಮಹಿಳಾ ಘಟಕದಿಂದ ಆಗಸ್ಟ್ 24ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ SSLC, PUC ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷ ಅರ್ಚನಾ ಸುಂಕಾರಿ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸುಮಾರು 200 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮೈಸೂರಿನ ಶ್ರೀ ಹುರಲಿಂಗಿ ಪೆದ್ದಿ ಮಹಾಸಂಸ್ಥಾನದ ಶ್ರೀ ಜ್ಞಾನಪ್ರಕಾಶ ಮಹಾಸ್ವಾಮೀಜಿ, ಬೀದರ್ ಬುದ್ಧಿ ವಿಹಾರದ ಪೂಜ್ಯ ದಮ್ಮದೀಪ ಬಂತೇಜಿ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಉದ್ಘಾಟಿಸಲಿದ್ದಾರೆ. ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ಜ್ಯೋತಿ ಬೆಳಗಿಸಲಿದ್ದಾರೆ. ಚಲುವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷ ಸಿದ್ದಯ್ಯ, ಮಹಿಳಾ ಮಹಾಸಭಾದ ಅಧ್ಯಕ್ಷೆ ಕರೆಮ್ಮ, ಲಲಿತಾ ಅರೋಲಿಕರ್ ಆಗಮಿಸಲಿದ್ದಾರೆ. ಗೌರವ ಅತಿಥಿಗಳಾಗಿ ಕೊಲಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ, ಮುಖ್ಯ ಅತಿಥಿಗಳಾಗಿ ಶಾಸಕ ದದ್ದಲ್ ಬಸನ್ನಗೌಡ, ಸಂಸದ ಜಿ. ಕುಮಾರ್ ನಾಯಕ, ಡಾಕ್ಟರ್ ಶಿವರಾಜ್ ಪಟೇಲ್, ಹೆ ವಸಂತ್ ಕುಮಾರ್, ಕರೆಮ್ಮ ನಾಯಕ, ಮಹಾಪೌರರಾದ ನರಸಿಂಹಲು ಮಾಡಿಗೇರಿ, ಮಹಮ್ಮದ್ ಶಾಲಂ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಉಪ ಮಹಾಪೌರ ಸಜಿ ಸಮೀರ್, ಮಲ್ಲೇಶ ಕೊಲಮಿ, ಮಲ್ಲೇಶಪ್ಪ ಹನುಗುಂದಕರ, ನರಸಿಂಹಲು ಮಡ್ಚಟಾಳ್, ರವೀಂದ್ರನಾಥ್ ಪಟ್ಟಿ, ಜಗನ್ನಾಥ್ ಸುಂಕರಿ, ಬಿ ರಮೇಶ್, ರವಿಕುಮಾರ್ ರಾಂಪುರ್ ಸೇರಿದಂತೆ ನಗರದ ವೈದ್ಯರು ವಕೀಲರು ಸೇರಿ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ದಿನಾಂಕ 24/8/2025 ಬೆಳಗ್ಗೆ 10 ಗಂಟೆಗೆ ಸಿದ್ದರಾಮ ಜಂಬರ್ದಿನಿ ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಚಲುವಾದಿ ಮಹಾಸಭಾ ಮಹಿಳಾ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು, ಶ್ರೀ ಪೂಜ್ಯ ದಮ್ಮದೀಪ ಬಂತೇಜಿಯವರು, ಉದ್ಘಾಟಕರಾಗಿ ಸನ್ಮಾನ್ಯ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆ. ಜ್ಯೋತಿ ಬೆಳಗಿಸುವವರು ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜು, ಸಣ್ಣ ನೀರಾವರಿ ಇಲಾಖೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಸನ್ಮಾನ್ಯ ಶ್ರೀ ಸಿದ್ದಯ್ಯ, ನಿವೃತ್ತಿ ರಾಜ್ಯಾಧ್ಯಕ್ಷರು. ಶ್ರೀಮತಿ ಈರಮ್ಮ, ರಾಜ್ಯಾಧ್ಯಕ್ಷರು, ಮಹಿಳಾ ರಾಜ್ಯ ಚಲುವಾದಿ ಮಹಾಸಭಾ ಮಹಿಳಾ ಸಮಿತಿ. ಶ್ರೀಮತಿ ಲಲಿತಾ ಅರೋಲಿಕರ್, ಸಂಘಟನಾ ಕಾರ್ಯದರ್ಶಿ. ಅಧ್ಯಕ್ಷತೆಯಾಗಿ ಶ್ರೀಮತಿ ಅರ್ಚನಾ ತಾಯಪ್ಪ ಸುಂಗಾರಿ. ಗೌರವ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ, ಶಾಸಕರು ಹುಬ್ಬಳ್ಳಿ ಧಾರವಾಡ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ದದ್ದಲ್ ಬಸನ್ನಗೌಡ, ಶಾಸಕರು ರಾಯಚೂರು. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಜಿ. ಕುಮಾರ್ ನಾಯಕ್, ಸಂಸದರು. ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಟೇಲ್, ಶಾಸಕರು ರಾಯಚೂರು ನಗರ. ಸನ್ಮಾನ್ಯ ಶ್ರೀ ಎಂ. ವಸಂತ್ ಕುಮಾರ್, ವಿಧಾನಸಭಾ ಪರಿಷತ್ ಸದಸ್ಯರು. ಸನ್ಮಾನ್ಯ ಶ್ರೀ ಕರೆಮ್ಮ ಜಿ. ನಾಯಕ್, ಶಾಸಕರು ದೇವದುರ್ಗ. ಸನ್ಮಾನ್ಯ ಶ್ರೀಮತಿ ನರಸಿಂಹಲು ಮಾಡಿಗೇರಿ, ಮಹಾಪೌರರು ಮಹಾನಗರ ಪಾಲಿಕೆ. ಸನ್ಮಾನ್ಯ ಶ್ರೀ ಮೊಹಮ್ಮದ್ ಶಾಲಂ, ನಗರ ಕ್ಷೇತ್ರ ಪ್ರಾಧಿಕಾರ ಅಭ್ಯರ್ಥಿ. ಸನ್ಮಾನ್ಯ ಶ್ರೀ ರಾಜಶೇಖರ್ ರಾಮಸ್ವಾಮಿಯವರು, ಅಧ್ಯಕ್ಷರು ನಗರಾಭಿವೃದ್ಧಿ. ಸನ್ಮಾನ್ಯ ಶಾಜಿದ್ ಸಮೀರ್, ಉಪಪೌರರು ಮಹಾನಗರ ಪಾಲಿಕೆ. ಶ್ರೀ ಎಸ್. ಮಲ್ಲೇಶ್ ಕೊಲಿಮಿ, ಆಡಳಿತ ಮಂಡಳಿ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು. ಶ್ರೀ ಶಿವರಾಜ್ ಜಾನೇಕರ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ. ಶ್ರೀ ಮಲ್ಲೇಶ್ ಅಲಿಗುಂದುವಾರ್, ಕಮ್ಮಲ್ಕಾಡಿ. ಶ್ರೀ ನರಸಿಂಹಲು ಮರ್ಚಟಾಳ್, ಬ್ರಹ್ಮಚಾರಿ. ಶ್ರೀ ರವೀಂದ್ರನಾಥ್ ಪಟ್ಟಿ, ರಾಜ್ಯ ಹಿರಿಯ ಮುಖಂಡರು. ಶ್ರೀ ಜಗನ್ನಾಥ್ ಸುಂಕಾರಿ, ಸಮಾಜ ಹಿರಿಯ ಮುಖಂಡರು. ಶ್ರೀ ಬಿ. ರಮೇಶ್, ಸದಸ್ಯರು ಮಹಾನಗರ ಪಾಲಿಕೆ. ಶ್ರೀ ಆರ್. ರವಿಕುಮಾರ್, ಅಧ್ಯಕ್ಷರು ಸಿದ್ಧಾರ್ಥ. ಹೀಗೆ ಮುಂತಾದ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜು ಅರಸು ಅವರ ಜಯಂತಿ ಪ್ರಯುಕ್ತ ಅರಣ್ಯ ಬಗರಂ ಹುಂಕಂ ಸಾಗುವಳಿದಾರರಿಗೆ ಹೋಮ್ ಟೈಮ್ ಸೆಂಟರ್ ಜಾರಿ ಮಾಡುವ ಮೂಲಕ ಭೂ ರೈತರಿಗೆ ಭೂ ಮಂಜೂರಾತಿ ನೀಡಿ ಬಡವರಿಗೆ ಸಾಮಾಜಿಕ ನ್ಯಾಯ ದೊರಕಿಸಬೇಕೆಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಸಂಚಾಲಕ ಮಾರೆಪ್ಪ ಹರಿವಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯ ಮೂಲಕ ಉಳುವವನೇ ಭೂ ಒಡೆಯ ಜಾರಿ ಕಾನೂನುಗಳ ಮೂಲಕ ಒಂದಿಷ್ಟು ಭೂಮಿ
ದೊರಕಿತಾದರೂ ಇನ್ನೂ ಅಷ್ಟೇ ಸಂಖ್ಯೆಯಲ್ಲಿ ಹಲವು ದಶಕಗಳ ಕಾಲದಿಂದಲೂ ನೆನೆಗುದ್ದಿಗೆ ಬಿದ್ದಿರುವ ಬಗರಂ ಹುಂಕಂ ಸಾಗುವಳಿದಾರರ ಭೂಮಿ ಹಕ್ಕಿಗೆ ಹೋರಾಟ ಮುಂದುವರೆದಿದೆ. ಆಗ ಭೂಮಿಗಳ ಹೊಡೆತನ ಭೂ ಮಾಲೀಕರಾಗಿದ್ದರು. ಆದರೆ ಈಗ ಬಗರಂ ಹುಂಕಂ ಸಾಗುವಳಿದಾರರ ಮಾಲೀಕರು ಸರ್ಕಾರವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆಗಿನ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಮಾಜಿ ಮುಖ್ಯಮಂತ್ರಿ ದಿ ದೇವರಾಜು ಅರಸು ಅವರು ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತರುವುದರ ಮೂಲಕ ಬಡವರಿಗೆ ಭೂಮಿ ನೀಡಿ ಸಾಮಾಜಿಕ ನ್ಯಾಯ ನೀಡಿದ್ದಾರೆ. ಅದೇ ಕಾಂಗ್ರೆಸ್ ಸರ್ಕಾರ ಬಡವರ ಭೂಮಿ ಕಸಿದು ಅವರಿಗೆ ಸಾಮಾಜಿಕ ನ್ಯಾಯ ನೀಡದೆ ಅನ್ಯಾಯ ಮಾಡುತ್ತಿದೆ. ದಿ ದೇವರಾಜು ಅರಸು ಅವರ ಕನಸು ಈಡೇರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಏನು ಭೂಮಿಯನ್ನು ಗೇಣು ಮಾಡಿಕೊಂಡಿರ್ತಕ್ಕಂಥ ಜನ ಗೇಣು ಮಾಡ್ಕೊಂಡು ಬಂದ್ರು ಅವತ್ತು ದಿವಸ ಆ ಒಂದು ಜನಸಂಖ್ಯೆನ ಬಂದರೆ ಅವ್ರ ಹೆಸರಲ್ಲೇ ಪಾಣಿ ಆಗಿದ್ದಿಲ್ಲ. ಅನುಸಂಖ್ಯೆನ ಬಂದರೆ ಅವರಿಗೆ ಪಾಣಿ ಆಗ್ಬೇಕಂತೇಳಿ ಬಹಳಷ್ಟು ಜನ ಏನು ಬಹಳ ಹೋರಾಟ ಮಾಡ್ತಾರೆ ನನಗೆ. ಮತ್ತು ಏನೋ ಹೊಟ್ಟೆಪಾಡಿಗಾಗಿ ಈಗ ದೊಡ್ಡವ್ರ ಮನೆಯಾಗ ಅಕಸ್ಮಾತ್ವಾಗಿ ಎಲ್ಲೋ ಒಂದು ಜೀವನ ಕಟ್ಬೇಕಂತೇಳಿ ಭೂಮಿ ಮಾಡ್ಕೊಂಡು ಇರ್ತಕ್ಕಂಥ ಎಷ್ಟೋ ಜೀವಗಳಿದ್ರು. ಆ ಜೀವಗಳಿಗೆ ಒಂದು ಜೀವನಕ್ಕೆ ಒಂದು ಆಸೆ ಕಲ್ಪಬೇಕು ಅಂತ ಹೇಳಿ ಅವ್ರಿಗೊಂದು ಬದುಕಿಗೆ ಒಂದು ಗಂಟೆ ಬದುಕು ಕೊಡ್ಬೇಕಂತೇಳಿ ಆಗಿನ ಒಂದು ನಿಂತ್ಕೊಂಡು ಸೇರಿಸಿ ಅವತ್ತಿನ ಸಂದರ್ಭದಲ್ಲಿ ಏನು ಊಳವನೆ ಭೂವಡಿಯ ಅಂತ ಒಂದು ಕಾನೂನು ಜಾರಿ ಮಾಡಬೇಕಾಗಿತ್ತು ಅವತ್ತು ದಿವಸ. ಆ ಒಂದು ಜನ ಅವತ್ತು ಹೋರಾಟ ಅಲ್ಲಿನ ಹೋರಾಟಗಳು ಮಾಡ್ತಾ ಇದ್ರು ಜನ. ಒತ್ತಡದಿಂದ ಒಂದು ಸಂಖ್ಯೆಯನ್ನು ಊಳವನೆ ಭೂವಡಿ ಅಂತೇಳಿ ಕಾನೂನು ಮಾಡಿದ್ರು. ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವರಾಜ ಅರಸು ಅವರು ಅವತ್ತಿನ ಒಂದು ಕಾನೂನು ಮಾಡಿ ಜನರಿಗೆ ಭೂಮಿ ಕೊಡ್ಬೇಕಂತ ಹೇಳಿ ಒಂದು ಕಾನೂನು ಮಾಡಿದ್ರು. ಆದರೆ ಈ ರಾಜ್ಯದಲ್ಲಿ ಏನೋ ಸ್ವಲ್ಪ ಭೂಮಿ ಸಿಕ್ಕಿಲ್ಲ ಅಂತ ಹೇಳೋದು, ಸಿಕ್ಕಿದ್ದು ಅದು ಕೀರ್ತಿ ಅವರಿಗೆ ಸಲ್ಲಬೇಕಾಗಿತ್ತು. ಏನಪ್ಪ ಅವತ್ತಿನಿಂದ ಇವತ್ತಿಗೂ ಅಂಥ ಒಂದು ದೊಡ್ಡ ಕಾರ್ಯಕ್ರಮಗಳು ಅಂಥ ಒಂದು ದೊಡ್ಡದು ಏನೋ ಇವತ್ತು ಬದಲಾವಣೆ ಆಗಿಲ್ಲ. ಆದರೆ ಈ ರಾಜ್ಯದಲ್ಲಿ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತರುವುದರ ಮೂಲಕ ಸಹಿತ ಕೆಲವರು ಭೂಮಿ ಸಿಕ್ಕಿಂತಾದ್ರೂ ಸಹಿತ ಏನು ಅವತ್ತಿನ ಭೂಮಿ ಸಿಕ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ಸಹಿತ ಇವತ್ತು ಭಗವಂತ ಸಾಗುವಳಿದಾರರು ಎಷ್ಟೋ ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಏನಪ್ಪ ಅಂದರೆ ನೆನಗುದಿಗೆ ಒಂದು 70-80 ವರ್ಷದಿಂದ ಐದಾರು ಹಂಗೆ ಸಾಗುವಳಿ ಮಾಡ್ಕೊಂತ ಇದ್ದಾರೆ. ಆ ಭೂಮಿಯನ್ನು ಇವತ್ತಿಗೂ ನೆನೆದು ಬಿದ್ದಿರ್ತಕ್ಕಂಥ ಎಲ್ಲರೂ ತಮ್ಮ ಹೆಸರು ಭೂಮಿ ಪಟ್ಟ ಹಾಕಬೇಕಂತೇಳಿ ರಾಜ್ಯ ತುಂಬ ಹಲವಾರು ಕಡೆ ಬೆಳಗಾವಿ ಅಧಿವೇಶನದಲ್ಲಿ ಸಹ ಇವತ್ತು ಅಲ್ಲೆಲ್ಲ ಹೋರಾಟ ಮಾಡಿದ್ರು. ಬೆಂಗಳೂರಲ್ಲಿ ಚಳವಳಿ ಅಧಿವೇಶನದಲ್ಲಿ ಸಹ ಅಲ್ಲಿಗೆ ಚಳವಳಿ ಅಧಿವೇಶನ ಮುಖಾಂತರ ಸದ್ಯ ಹೋರಾಟ ಮಾಡಿ ಚಳವಳಿ ಅಧಿವೇಶನದಲ್ಲಿ ಅಂತ ಗಮನ ಸೆಳೆಯುವಂಥದ್ದು ಹೋರಾಟ ಮಾಡಿದ್ರು. ಇಡೀ ರಾಜ್ಯ ತುಂಬ ಎಲ್ಲ ಕಡೆ ಹೋರಾಟ ಮಾಡ್ಕೊಂಡು ಬಂದರು. ಆದರೆ ಇವತ್ತಿನ ಮಾಧ್ಯಮವನ್ನು ಸಹಿತ ಇವತ್ತು ನೋಡಿ ಹೆಂಗೈತೆ ಅಂತಂದ್ರೆ ಅದು ಅವತ್ತಿನ ದಿವಸ ಕಾಲಂನಂಬರ್ 12ರಲ್ಲಿ ಹೆಸರು ಬರ್ತದ್ದು. ಇವತ್ತು ನೀವೇನೋ ಹೋರಾಟ ಮಾಡ್ಕೊಂಬಂದ್ರೆ ಸಹಿತ ಕಾಲಂನಂಬರ್ 12ರಲ್ಲಿ ಹೆಸರು ಬರ್ತದ್ದು. ಅವತ್ತು ಅವ್ರಿಗೊಂದು ಹಾಕಿರ್ತಿರ್ತವ ಹೈಕೋರ್ಟಿಗೆ ಹೋಗಿದ್ರೆ ಇವತ್ತೇನು ದಿನ ಇವೆಲ್ಲ ಮಾಡ್ಕೊಂಬಂದ್ರಲ್ಲಪ್ಪ ಅಂತ ಒಂದು ಕೋರ್ಟ್ನಾಗ ಕೇಳಕ್ಕೆ ಹಾಕಿರ್ತಿರ್ತೀವ. ಈಗ ಮನೆ ಇತ್ತಿಗೆ ಏನು ಮಾಡ್ಯಾರ ಕಾಲಂನಂಬರ್ 12 ಹೆಸರು ತೆಗೆದಾಕ್ಬಿಟ್ಟಾರೆ. ಅವ್ರ ಭೂ ಮಾಲೀಕರು ಅವ್ರು ಆಗಿದ್ರು ಇವತ್ತು ಏನು ಸಾಗುವಳಿ ಮಾಡಕ್ಕಾಗಿರಲ್ಲ ಅವರೆಲ್ಲ ಭೂ ಮಾಲೀಕರಾಗಿದ್ರು. ಅವ್ರು ಭೂಮಿ ಪಟ್ಟಾಗಿದ್ರು. ಅವ್ರು ಅದಕ್ಕಂತ ಪಟ್ಟದ್ದು ಇನ್ನು ಪೂರ್ಣ ಪ್ರಮಾಣದಲ್ಲಿ ಪಟ್ಟಲ್ಲ ಅದಕ್ಕಂತ ಪಟ್ಟಾಗಿದ್ರು. ಆದ್ರೆ ಇವತ್ತು ಏನು ಮಾಡ್ಯಾರ ಈ ಜನ ಮುಂದೆ ಕೇಳ್ತದ ಕೋಟಿ ಒತ್ತಾಯ ಅನ್ನೋದು ಉದ್ದೇಶ ಇಟ್ಕೊಂಡ ಸರ್ಕಾರದವರು ಈಗ ಭಗವಂತ ಸಾಗುವಳಿ ಇವತ್ತು ಸಾಗುವಳಿ ಮಾಡಕ್ಕಾಗಿರಲ್ಲ ಕಾಲಂನಂಬರ್ ಹೆಸರು ತೆಗೆದುಕಿಸಿ ಸರ್ಕಾರ ಮಾಡ್ಕೊಂಡಾರೆ. ಇವತ್ತು ಬಚ್ಚಾಗಿದ್ದು ಇಷ್ಟೇ ಇವತ್ತು ಅವಾಗ ಭೂ ಮಾಲೀಕರಾಗಿದ್ರು. ಅವರು ಪಟ್ಟದ್ದು ಇವತ್ತು ಸರ್ಕಾರ ಆಗ್ಯಾರ ಬಡ್ಡಿ ಮಾಡ್ಕೊಂಡ ಅಷ್ಟು ಇವತ್ತು. ಹಾಗಾಗಿ ಈ ಸರ್ಕಾರ ಒಂದು ದೊಡ್ಡ ರೀತಿ ಇಂತ ಕೆಲಸ ಮಾಡಕ್ಕಾಗಿಲ್ಲ. ಭೂಮಿಗೆ ಇವತ್ತು ಬಡವರಿಗೆ ಭೂಮಿ ಬೇಕಪ್ಪ ಅಂತ ಕೇಳಿದ್ರೆ 108 ಕಮ್ಮಿ ಹೇಳ್ತಾರೆ ಗೌರ್ಮೆಂಟ್. ಅದೇ ಕಾರ್ಪೊರೇಟ್ ಶಕ್ತಿಗಳು ಭೂಮಿ ಕೇಳ್ತಾರೆ ಅವ್ರು ಎಲ್ಲಿ ಕೇಳ್ತಾರ ಎಲ್ಲಿ ನೋಡ್ತಾರ ಎಲ್ಲಿ ಕೇಳ್ತಾರ ಅಂಥವ್ರ ಸಹಿತ ಭೂಮಿ ಕೊಡ್ತಾರ. ಇದ್ರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮುಂದೆ ಹೆಚ್ಚು ಮುಂದೋಗಿಸಿ ಅವ್ರಿಗೆ ಟೊಂಕ ಕಟ್ಟಿ ನಿಂತ್ಕೊಂಡು ಏನು ರಾಜ್ಯದಲ್ಲಿ ಏನು 33 ಲಕ್ಷ ಅರ್ಜಿಗಳು ಬಂದಾವ ಅಂತ ಹೇಳ್ತಾರೆ ಇವರು ಅವ್ರು ಸರ್ಕಾರದವರು. 33 ಲಕ್ಷದಲ್ಲಿ 10 ಅರ್ಜಿಗಳನ್ನು ಕೊಡಬೇಕು. 10 ಲಕ್ಷ ಅರ್ಜಿಗಳನ್ನು ಕೊಡ್ಬೇಕಾಗಿತ್ತಲ್ಲ. ಬರೀ 90% ಇವತ್ತು ಎಲ್ಲ ಎಲ್ಲ ವಹಿವಾಟ ಮಾಡಿಬಿಟ್ಟಾರೆ. ಇವತ್ತು ಒಂದು ಕಾನೂನು ಮಾಡ್ಕೊಂಡಿದ್ದೇವೆ. ಗೈರನ್ನು ಕೊಡಬಾರ್ದಂತ ಕಾನೂನು ಮಾಡ್ಕೊಂಡಾರ, ಉಳುಬಾರಿ ಕೊಡಬಾರ್ದಂತ ಕಾನೂನು ಮಾಡ್ಕೊಂಡಾರ. ತಮ್ಮದೇ ಕಾನೂನುಗಳು ಇವಾಗ ಸರ್ ಈಗ ಕೊಡಬಾರ್ದಂತ ಕಾನೂನು ಮಾಡ್ಕೊಂಡಿದ್ದೆವು. ಹಾಗಾಗಿ ಇವತ್ತು ಏನಪ್ಪ ಅಂದ್ರೆ ಇದ್ದು ಭೂಮಿಗಳು ಇವತ್ತು ಕೊಡ್ತಾ ಇಲ್ಲ. ಏನ್ ಕೊಡ್ಬೇಕಾಯ್ತು ಕೊಡೋದು ಕಂದಾಯ ಕನ್ನಡ ಸರ್ಕಾರ ಕೊಡ್ಬೇಕಾಯ್ತು ಎಲ್ಲ ಕೊಟ್ಟಿಲ್ಲ ಇವತ್ತು. ಹಾಗಾಗಿ ಇನ್ನು ಇದೆಲ್ಲ ಇದೆ. ಅವರು ಏನು ಜನ ಏನು ಅವತ್ತು ದಿವಸ ಭೂಮಿಯಲ್ಲಿ ಇದ್ದ ಜನರಿಗೆ ಭೂ ಸುಧಾರಣೆ ಕಾರ್ಯ ಕಿತ್ಕೊಡ್ತಂದು ಭೂಮಿ ಕೊಟ್ಟವರು ದೇವರಾಜ ಆಳ್ತಾರು. ಇವತ್ತು ಭೂಮಿ ಕೊಡಬೇಕಾಗಿ ಭೂಮಿಯಲ್ಲಿ ಆಗಲೇ ಇದಲ್ಲ. ಭೂಮಿಗೆ ನೀವು ಕಿತ್ಕೊಡ್ತಾಗ ಬಂದು ಇವತ್ತು ಆಸರೆ ಮಾಡ್ಕೊಡ್ಬೇಕು. ನೀವು ಆ ಬದುಕಿಗೆ ಆಸರೆ ಮಾಡ್ಕೊಡ್ಬೇಕಾಯ್ತು. ಅವತ್ತು ಭೂಮಿ
ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಕೈಗೊಂಡಿರುವ ತೀರ್ಮಾನ ಸ್ವಾಗತಾರ್ಹ ಎಂದು ಕರ್ನಾಟಕ ರಾಜ್ಯ ಬಲಗೈ ಸಂಬಂಧಿತ ಒಳ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ರವೀಂದ್ರ ಪಟ್ಟಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅಲೆಮಾರಿ ಸಮುದಾಯಗಳನ್ನು ಬಲಿಷ್ಠರೊಂದಿಗೆ ಸೇರಿಸಿದ್ದು ಸರಿಯಲ್ಲ. ಅಲೆಮಾರಿಗಳು ಸಾಮಾಜಿಕ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿದ್ದಾರೆ. ಸರ್ಕಾರದ ಸವಲತ್ತು ಪಡೆಯುವ ಧೈರ್ಯ ಅವರಿಗೆ ಇನ್ನೂ ಬಂದಿಲ್ಲ. ಈ ಬಗ್ಗೆ ಸರ್ಕಾರ ಪರಾಮರ್ಶೆ ಮಾಡಬೇಕು ಎಂದರು. ಅಲೆಮಾರಿಗಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಅವರು ಹೇಳಿದ್ದಾರೆ. ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳು ಅಧಿಕಾರ ವಹಿಸಿಕೊಂಡ ಬಳಿಕ ಜಿಲ್ಲೆಯಲ್ಲಿ 4 ಬಾರಿ ಮಾತ್ರ SC ST ಕುಂದುಕೊರತೆಗಳ ಸಭೆ ನಡೆಸಿದ್ದಾರೆ. ಸಮುದಾಯದ ಮುಖಂಡರಿಗೆ ಮಾಹಿತಿ ನೀಡದೆ ಸಭೆ ಮುಕ್ತಾಯ ನಂತರ ದೂರವಾಣಿ ಮೂಲಕ ಗಮನಕ್ಕೆ ತಂದಿದ್ದಾರೆ. ಇದರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಕುಂದುಕೊರತೆ ಸಮಸ್ಯೆಗಳಿಗೆ ಪರಿಹಾರ ದೊರೆತಿಲ್ಲ. SP ವಿರುದ್ಧ ರಾಜ್ಯ ಪೊಲೀಸ್ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ ಎಂದರು. ಸರ್ಕಾರ ಈ ಕೂಡಲೇ 2 ಸದನಗಳಲ್ಲಿ ವರದಿ ಮಂಡಿಸಿ ಒಪ್ಪಿಗೆ ಪಡೆದು ಕೂಡಲೇ ಕಾನೂನು ರೂಪಿಸಿ ರಾಜ್ಯದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇದ್ದ ಹುದ್ದೆಗಳನ್ನು ನೇಮಕಾತಿ ಮಾಡಲು ಸರ್ಕಾರ ಪ್ರಕ್ರಿಯೆ ಪ್ರಾರಂಭಿಸಬೇಕೆಂದು ಒತ್ತಾಯಿಸಲಾಗಿದೆ. ಬಿಜೆಪಿ ಸರ್ಕಾರದ ಬಸವರಾಜ ಬೊಮ್ಮಾಯಿ 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಗಳ ಉಪಜಾತಿಗಳು ಹೋರಾಟ ಮಾಡುತ್ತಾ ನಿನ್ನೆಗೆ ಅದು ಅಂತಿಮ ತಾರೀಕಿಗೆ ಮುಟ್ಟಿದೆ. ಈಗಾಗಲೇ ಸರ್ಕಾರ ಅದನ್ನು ಒಪ್ಪಿಕೊಂಡು 3 ಗುಂಪುಗಳಲ್ಲಿ ವಿಂಗಡಣೆ ಮಾಡಿದೆ. ಈ ಹಿಂದೆ 35 ವರ್ಷಗಳಿದ್ದರೂ 20 ವರ್ಷಗಳ ಕಾಲ ಅದು ಸರ್ಕಾರ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು. ಎಲ್ಲರೂ ಹೇಳ್ತಾರೆ 35 ವರ್ಷಗಳ ಹೋರಾಟ 2011ರಿಂದ 2024ವರೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇತ್ತಂತೆ. ಅದು ಹೋರಾಟ ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದ್ದಾಗ ಯಾವ ಹೋರಾಟ ಮಾಡಿದ್ರೆ ಯಾವುದೇ ರಾಜ್ಯ ಸರ್ಕಾರಗಳು ಅದನ್ನು ಜಾರಿ ಮಾಡಂಗಿಲ್ಲ. ಬೇಕಂದ್ರೆ ಮಾದಿಗ ಸಮಾಜದವರು ಬೇರೆಯವರು 35 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಪತ್ರಿಕೋಟಿ ಮುಖಾಂತರ 2011ರಿಂದ 2024ವರೆಗೆ AV ಚಿನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇತ್ತು. ಸಂತೋಷ್ ಹೆಗಡೆ ಅವರು ಏನ್ ಮಾಡಿದ್ರು 9 ಶೆಡ್ಯೂಲ್ ಅಮೆಂಡ್ಮೆಂಟ್ ಮಾಡಲಾರದೆ ರಾಜ್ಯ ಸರ್ಕಾರಗಳಂತೆ ಮಾಡಿದ್ರು. ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು 2024ಕ್ಕೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳು ಮಾಡಬೇಕಾದರೆ ಅದು ಇಂಪೆರಿಕಲ್ ಡಾಟಾ ತಗೊಂಡು ಎಲ್ಲಾ ಜಾತಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕಂತ ಮಾಡಿದ್ದು. ಅದರಂತೆ ರಾಜ್ಯ ಸರ್ಕಾರವು ನಿವೃತ್ತಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಒಂದು ಸಮಿತಿ ರಚಿಸಿ ಸಮಿತಿಯು ತನ್ನ ವರದಿ ಸಲ್ಲಿಸಿದ ನಂತರ ಮೊನ್ನೆ 19ನೇ ತಾರೀಕಿಗೆ ಸರ್ಕಾರ ಅದನ್ನು ಒಪ್ಪಿಗೆ ನೀಡಿದೆ. ನಾಗಮೋಹನ್ ದಾಸ್ ಅವರು 4 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. A ಗುಂಪಿಗೆ ಅಲೆಮಾರಿ ಜಾತಿಗಳು ಮತ್ತು B ಗುಂಪಿಗೆ ಮಾದಿಗ ಸಮಾಜಗಳು, C ಗುಂಪಿಗೆ ಚಲವಾದಿ ಗುಂಪುಗಳು, D ಗುಂಪಿಗೆ ಅಸ್ಪೃಶ್ಯೇತರ ಜಾತಿಗಳು ಲಂಬಾಣಿಗಳು ಮಾಡಿದ್ರು. ಈ ಗುಂಪಿಗೆ ಬಲಗೈ ಸಂಬಂಧಿತ ಎಡಗೈ ಸಂಬಂಧಿತ ಜಾತಿಗಳಾದ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರಗಳಲ್ಲಿ ತಿಳಿಸಿದ್ರು. ಆದರೆ ರಾಜ್ಯ ಸರ್ಕಾರ ಇದನ್ನು ಕೂಲಂಕಷವಾಗಿ ಪರಿಶೀಲಿಸಿ ಎಲ್ಲರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಂತ ಹೇಳಿ ಅವರು 3 ಗುಂಪುಗಳು ವಿಂಗಡಣೆ ಮಾಡಿದ್ರು. A ಗುಂಪಿಗೆ ಮಾದಿಗ ಸಮಾಜಕ್ಕೆ 6 ಮತ್ತು B ಗುಂಪಿಗೆ 6 ಚಲವಾದಿ ಗುಂಪಿಗೆ, C ಗುಂಪಿಗೆ ಪೂರ್ವಕೊಡಿತ ಸಮಾಜಗಳ ಜೊತೆಗೆ 49 ಜಾತಿ ಅಲೆಮಾರಿಗಳನ್ನು ಸೇರಿಸಿ ಒಂದು ಗುಂಪು ಮಾಡಿ 5 ಮಾಡಿ 17 ಸ್ಪಷ್ಟವಾಗಿ ಮಂಡನೆ ಮಾಡಿದ್ದೀವಿ. ಸರ್ಕಾರವು ಈ ಕೂಡಲೇ ವರದಿಯನ್ನು 2 ಸದನದಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಬೇಕು. ಅದೇ ಆಗಲ್ಲ, ಅದು ಮಂಡಿಸಿ ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳು ಒಪ್ಪಿಗೆ ಪಡೆಯಬೇಕು. ಆಗ ಅದು ಬಿಲ್ ಆಗ್ತಾ ಇದೆ, ಅಲ್ಲಿವರೆಗೆ ಆಗಂಗಿಲ್ಲ. ಸರ್ಕಾರ ಕೂಡಲೇ 2 ಸಲ ವರದಿಯನ್ನು ಮಂಡಿಸಿ ಒಪ್ಪಿಗೆ ಕೊಡೋದು. ಕೂಡಲೇ ಸರ್ಕಾರ ವಿವಿಧ ಇಲಾಖೆಗಳ ಖಾಲಿ ಹುದ್ದೆಗಳನ್ನು ನೇಮಕಾತಿ ಸರ್ಕಾರ ಪ್ರಾರಂಭಿಸಬೇಕು ಒತ್ತಾಯಿಸುತ್ತೇವೆ. ಇನ್ನೊಂದು ಬಹಳ ಮುಖ್ಯವಾದ ಸಂವಿಧಾನದ ಬಿಕ್ಕಟ್ಟಿದೆ. ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಗೆ 17%, ಪರಿಶಿಷ್ಟ ಪಂಗಡಕ್ಕೆ 7% ಹೆಚ್ಚಿಗೆ ಮಾಡಿ 24 ಆಗಸ್ಟ್ 2023ಕ್ಕೆ ಕೇಂದ್ರ ಸರ್ಕಾರಕ್ಕೆ 9 ಶೆಡ್ಯೂಲ್ನಲ್ಲಿ ತಿದ್ದುಪಡಿ ಮಾಡಬೇಕಂತ ತಿಳಿಸಿದ್ರು. ಆದರೆ ಈಗ ತಿದ್ದುಪಡಿ ಕೇಂದ್ರ ಸರ್ಕಾರವನ್ನು ಅಂಗೀಕಾರ ಮಾಡಲು ಅದಿಲ್ಲ. ಅದೇ ಈಗ ತಾರ್ಕಿಕ ಅಂತ್ಯ ಕೊಡಿಸ್ಬೇಕು. ಏನಾದರೂ 17% 7% ಮಾಡಬೇಕಿದ್ರೆ 15%ಗೆ ಮೀಸಲಾತಿ ಸರಿ ಮಾಡಬೇಕು. ಈಗಾಗಲೇ ಕೆಲವು ವಿದ್ಯಾರ್ಥಿಗಳು ಈಗ ಮಾಡಿದಾಗ ಅವರು ಹರಿವು ಮಾಡ್ಬೇಕಂತ ಹೇಳಿ ಸ್ಪೀಕರ್ ಅಂತ ಹೇಳಿ ತಗೊಂಡೆ ನಾನು ವಿಚಾರ ಮಾಡ್ತಾ ಇದ್ದೆ. 2.5 ವರ್ಷ ಆಯ್ತು.
ಬ್ಯಾಕ್ವರ್ಡ್ ಕ್ಲಾಸ್ಗೆ ಆಯೋಗದ ಅಧ್ಯಕ್ಷರಿದ್ದಾರೆ, ಮಹಿಳಾ ಆಯೋಗಕ್ಕಿದ್ದಾರೆ, ಮಾನವ ಹಕ್ಕುಗಳ ಇದ್ದಾರೆ, ಹಿಂದುಳಿದ ವರ್ಗಕ್ಕಿದೆ, ಶಾಶ್ವತ ಇದು. ಆದ್ರೆ SC ಆಯೋಗ ಇಲ್ಲ. ಯಾಕಂದ್ರೆ ನಮ್ಮ MLAಗಳು MP ಗಳು ಏನಾಗಿದೆ, ಮಿನಿಸ್ಟರ್ಗಳು ಬಾಯ್ ಮಾಡ್ಕೊಂಡು ಸಿದ್ದರಾಮಯ್ಯ ಮಾತಾಡಿದ್ರೆ ನಮ್ಮಲ್ಲಿ ನಮ್ಮ ಸಚಿವ ಸ್ಥಾನ ಕಳ್ಕೊಟ್ಟು ಮಾಡ್ತಾ ಇಲ್ಲ. ಅಷ್ಟು ಆಯೋಗದಿಂದ ನಮ್ಮ MLA. ನಾವು ಇದನ್ನ ಚಲವಾದಿಗಳಿಗೆ 6% ಬರಬೇಕಾದ್ರೂ ನಾವು ಮನೆ 18ನೇ ತಾರೀಕಿಗೆ ರಾಜ್ಯದಂತ ಹೋರಾಟ ಮಾಡಿದ್ರಕ್ಕಿಂತ ನಾವು ಜಾಸ್ತಿ 2 ಕಡೆ ಮಾಡಿದ್ರು ಕೂತಿದ್ರು. ಎಲ್ಲಿ? ಫ್ರೀಡಂ ಪಾರ್ಕ್ಗಳಲ್ಲಿ ನಾವು 10 ರಿಂದ 15 ಜನ ಸೇರಿ ಅವಾಗ ನಾವು ಬಲ ಪ್ರದರ್ಶನ ಆದಮೇಲೆ ಸಿದ್ದರಾಮಯ್ಯ ಅವರು 2.5 ತಾಸು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ 5 ಗಂಟೆಗೆ ಇಟ್ಟಿದ್ದು 7:30 ಗಂಟೆಗೆ ಇಟ್ಕೊಂಡು ಚರ್ಚೆ ಮಾಡಿ ನಮಗೆ ಅವರಿಗೆ ಕಟ್ಟವರ್ತಿ ತಂತ್ರ ಮಾಡಿ ಇದರಲ್ಲಿ 49 ಗುಂಪಿನ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದ್ದಾರೆ. ಅಲೆಮಾರಿಗಳಿಗೆ ಇವತ್ತಿನ 10% ವಿದ್ಯಾಭ್ಯಾಸ ಇದೆ, ಅವರಿಗೆ ಔದ್ಯೋಗಿಕದಲ್ಲಿ 1% ಇದೆ. ಇವತ್ತಿಗೂ ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದಾರೆ, ನೋಡ್ತಿರ್ಬೇಕು. ಅವರು ಇವತ್ತು ಬುರ್ಬುರ್ ಸೂಕ್ತ ಮಾತಾಡಬೇಕು, ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಅದರಿಂದ ಪ್ರಮುಖರು ಎಲ್ಲರೂ ಹಾಜರಿದ್ದರೆ ತಮ್ಮೆಲ್ಲರಿಗೂ ಸಹ ನಮ್ಮ ಇಲಾಖೆಯವರಿಗೆ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ, ಆದರೆ ಶಾಂತಿ ಮತ್ತು ಸೌಹಾರ್ದತೆಯ ಜೊತೆಗೆ ಕಾನೂನು ಉಲ್ಲಂಘನೆ ಆಗದಂತೆ ಆಚರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಪುಟ್ಟಮಾದಯ್ಯ ಅವರು ಶಾಂತಿ ಸಭೆಯಲ್ಲಿ 2 ಸಮುದಾಯದ ಮುಖಂಡರಿಗೆ ಕರೆ ನೀಡಿದರು. ರಾಯಚೂರು ನಗರದ ಪಂಡಿತ್ ಸಿದ್ದರಾಮಯ್ಯ ರಾಯಚೂರು ಜಿಲ್ಲಾ ಪೊಲೀಸ್ ವತಿಯಿಂದ 2025ನೇ ಸಾಲಿನ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ನಿಮಿತ್ತ ಶಾಂತಿ ಪಾಲನಾ ಸಭೆಯಲ್ಲಿ ಮಾತನಾಡಿದ ಅವರು, 2 ಸಮುದಾಯಗಳಿಗೆ ಮುಂಚಿತವಾಗಿ ಶುಭಾಶಯಗಳು. 2 ಸಮುದಾಯದ ಹಬ್ಬಗಳು ಒಟ್ಟಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಹಿಂದೂ ಮುಸ್ಲಿಂ ಸಮಾಜದವರು ಭಾವೈಕ್ಯತೆಯಿಂದ ಇವೆರಡು ಹಬ್ಬಗಳನ್ನು ಆಚರಿಸಬೇಕು ಎಂದು ಕರೆ ನೀಡಿದರು. ಈ ವೇಳೆ ಮಾತನಾಡಿದ DYST ಅವರು, ಗಣೇಶ ಪ್ರತಿಷ್ಠಾಪನೆ ಮಾಡಿದ ಎಲ್ಲರಿಗೂ ಕೂಡ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಮುಖಾಂತರ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಬೇಕು. ಈ ಬಾರಿ ವಿಶೇಷವಾಗಿ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಶಾಂತಿ ಸುವ್ಯವಸ್ಥೆ ಸ್ವಚ್ಛತೆ ಕಾಪಾಡಿಕೊಂಡು ಪರಿಸರ ಸ್ನೇಹಿ ಗಣೇಶಗಳನ್ನು ಮಾಡುವ ಮುಖಾಂತರ ನಿರ್ವಹಣೆ ಮಾಡಿದ 2 ಸ್ಥಳಗಳನ್ನು ಆಯ್ಕೆ ಮಾಡಿ ಅವರಿಗೆ ವಿಶೇಷವಾಗಿ ಪುರಸ್ಕಾರ ಮಾಡಲಾಗುವುದು ಎಂದು ನಮ್ಮ ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಅದು ಕೂಡ ಪೊಲೀಸ್ ಪರೇಡ್ನಲ್ಲಿ ಸನ್ಮಾನ ಮಾಡಬಹುದಾಗಿ ಘೋಷಣೆ ಮಾಡಿದ್ದಾರೆ ಎಂದು ಹೇಳಿದರು. ಜೊತೆಗೆ ಮುಸ್ಲಿಂ ಬಾಂಧವರು ಕೂಡ ಈ ಒಂದು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡುವ ಮುಖಾಂತರ ರಾಜ್ಯಕ್ಕೆ 2 ಸಮುದಾಯಗಳು ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದನ್ನು ನಾವು ಈ ಸಂದರ್ಭದಲ್ಲಿ ನಾವು ಅದನ್ನು ನೆನೆಸಿಕೊಂಡು ಈಗ ತಮ್ಮ ಅನುಭವ ನಮ್ಮ ಈಗಷ್ಟೇ ನಮ್ಮ ಜಾಗೃತಿ ಇದು ಅಣ್ಣಗಳ ನಿಜ ಕೂಡ ನಮ್ಮ ರಾಜ್ಯದಲ್ಲಿ 3 ಜನ ಕವಿಗಳನ್ನ ರಾಷ್ಟ್ರಕವಿಗಳಂತ ಸರ್ಕಾರ ನಡೆಸಿದೆ. ಮೊದಲವರು ಪಂಚೇಶ್ವರ ಗೋವಿಂದಪ್ಪ ಅಂತ ಮಂಗಳೂರು ಭಾಗದವರು, 2ನೇವರು ಹುಬ್ಬಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುರಂಬೂರವರು, ಶಿವಮೊಗ್ಗ ಜಿಲ್ಲೆಯವರು, 3ನೇವರು ಮೈಸೂರು ಭಾಗದ ಸುಮಂತ್ರವರು. ಇವರು 3 ಜನ ಕವಿಗಳನ್ನ ಭಾರತ ಸರ್ಕಾರ ರಾಷ್ಟ್ರಗಳನ್ನು ಮುಚ್ಚಿದೆ. ಅದರಲ್ಲಿ 2ನೇ ರಾಷ್ಟ್ರದ ಗೌರವ ಅವರು ಮಾತಾಡ್ತಾರೆ. ಏನು ಹೇಳ್ತಾರೆ? ಒಬ್ಬರ ಕೈ ಇನ್ನೊಬ್ಬರು ಸೇರಲಿ ಅಂದರೆ ಯಾರು ಶಕ್ತಿ ತರಲ್ಲ, ಒಬ್ಬರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಒಬ್ಬರ ಅವಶ್ಯಕತೆ ಇನ್ನೊಬ್ಬರಿಗೆ ಎಲ್ಲ ಕಡೆ ಅಷ್ಟೇ, ಕೈ ಸೇರಿದ್ರೆ ಚಪ್ಪಾಳೆ ಅಂತ ಇರ್ತಾರೆ. ಹಾಗಾಗಿ ಈ ಒಂದು ಹಬ್ಬ ಒಟ್ಟೊಟ್ಟಿಗೆ ಬಂದಿದೆ. 2 ಸಮುದಾಯದವರು ತುಂಬ ವಿಜೃಂಭಣೆಯಿಂದ ಸೌಹಾರ್ದತೆಯಿಂದ ಈ ಹಬ್ಬನ ಆಚರಣೆ ಮಾಡಿ ಅಂತ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನಮ್ಮ 2 ಸಮುದಾಯಗಳನ್ನ ಕೊಡುತ್ತೆ. ಮತ್ತು ಅಡ್ವಾನ್ಸ್ ಆಗಿ 2 ಸಮುದಾಯದವರಿಗೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಅಡ್ವಾನ್ಸ್ ಶುಭಾಶಯಗಳು. ನಿಮಗೆಲ್ಲ ಒಳ್ಳೆಯದಾಗಿ ತುಂಬ ಚೆನ್ನಾಗಿ ನೀವು ಆಚರಣೆ ಮಾಡಿ, ನಿಮ್ಮ ಆಚರಣೆಯಲ್ಲಿ ಯಾವುವು ಲೋಪದೋಷಗಳಾಗದ ರೀತಿ, ಕಾನೂನು ಉಲ್ಲಂಘನೆ ಆಗದ ರೀತಿ ಕಾನೂನು ಅನುಸರಣೆ ಮಾಡಿ ಇಲಾಖೆ ಜೊತೆ ಸರ್ಕಾರ ಜೊತೆ ಕೈ ಜೋಡಿಸಬೇಕಂತ ಹೇಳ್ಕೊಂಡು
ಜಿಲ್ಲೆಯಾದ್ಯಂತ 7284 ಈಗ ನಮ್ಮ ಅಕೌಂಟ್ಸ್ ನೋಡೋದು ಫಸ್ಟು ಮನೆಯ ಪ್ರತಿಷ್ಠಾಪನೆಗಳು ಆಗ್ತದೆ. ಹಾಗೆಯೇ ಜಿಲ್ಲೆ ಎಲ್ಲ ಭಾಗದಲ್ಲಿ ಈ ತಿಂಗಳನ್ನು ಆಚರಣೆ ಮಾಡ್ತದೆ ಅಂತ ನಮ್ಮ ಮಾಹಿತಿ ಬಂದಿದೆ. ಆಚರಣೆ ಮಾಡ್ತದೆ. ಇದರಲ್ಲಿ ಈಗಾಗಲೇ ಬೇರೆ ಬೇರೆ ಇಲಾಖೆಗಳು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದನ್ನು ಸರಿಯಾಗಿ ನಿಮ್ಗೆ ಹೇಳಿದ್ದಾರೆ. ಎಲೆಕ್ಷನ್ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲ ಆಗಲಿ ಇಲ್ಲಿಗೆಲ್ಲಾಗಿ ಮೇಯ್ನ್ ಇದರಿಂದ ಕನೆಕ್ಷನ್ ತಗೋಬಾರ್ದು ಅಂತ. ಮತ್ತೆ ಹೇಳಿದ್ದಾರೆ ಆ ಟೈಮಲ್ಲಿ ಡ್ರೈ ಟೈಮ್ ಮಾಡ್ತೀವಿ ಅಂತ. ಮತ್ತೆ ಡ್ರೈ ಟೈಮ್ ಮಾಡೋದು ಒಂದೇ ಸೇರಿ ಸಿಟ್ಕೊಬೇಡಿ. ಮತ್ತೆ ಯಾವುದೇ ಕಾರಣಕ್ಕೂ ಇಂಥ ಆಚರಣೆಗಳಲ್ಲಿ ಯಾರು ಅಂತ ಪದಾರ್ಥಗಳು ಅಂತ ಪದಾರ್ಥಗಳು ಸಾಮಾಜಿಕ ಸಾಮಸ್ಯೆನ ಅನ್ವರ್ಥ ವಸ್ತುಗಳು ಅವರಿಗೆ ಸಿಗಬಾರ್ದು. ಮತ್ತೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಯಾಕೆ ಮಾರ್ಗದಲ್ಲಿ ಹೆಂಗೆ ಇರಬೇಕು ಅನ್ನೋದು ವಿವರವಾದ ಇದೆ. ಮತ್ತೆ ಈ ಮಧ್ಯೆ ಒಂದು ಸಿಂಗಲ್ ವಿಂಡೋ ಅಂತ ಒಂದು ಎಲ್ಲ ಸೇರಿ ಅನುಮತಿ ಕೊಡುವಂತ ನಾವು ಮಾಡ್ತಾ ಇದ್ದೀವಿ. ನೀವೆಲ್ಲೂ ಒಂದೊಂದು ಇಲಾಖೆಗೆ ಸಿಂಗಲ್ ಒಂದೇ ಕಡೆ ಫೈರ್ ಇರ್ತಾರೆ, ನರ್ಸ್ ಇರ್ತಾರೆ, ಅಧಿಕಾರಿ ಇರ್ತಾರೆ, ಎಲೆಕ್ಟ್ರಿಸಿಟಿ ಇರ್ತಾರೆ. ನಿಮ್ಗೆ ಒಂದು ಕೊಟ್ಟಿಗೆ ನಿಮ್ಮನ್ನ ಸತಾಯಿಸಬಹುದಾದ ಉದ್ದೇಶದಿಂದ ನಾನು ದೇಶದ ಕೆಲಸ ಮಾಡಿದ್ವಿ. ಕೂಡ ಮಾಡಿದ್ವಿ, ಕೂಡ ಮುಂದುವರಿಸ್ತಾ ಇದ್ದೀವಿ. ಮುಖ್ಯವಾಗಿ ಎರಡನೇದು, ಯಾರು ಡಿಜೆ ಬಳಕೆ ಮಾಡಲು ಕಲಾಕೃತಿಗಳನ್ನು ಬಳಕೆ ಮಾಡಿಕೊಂಡು ನಡೆಗೆ ಮಾಡ್ತಕ್ಕಂಥವ್ರಿಗೆ ಪೊಲೀಸ್ ಸ್ನೇಹಿತ ಪುರಸ್ಕಾರಗಳನ್ನು ಸಾಹೇಬರು ಅನೌನ್ಸ್ ಮಾಡಿದ್ದಾರೆ. ವಿಶೇಷವಾಗಿ 2 ಪುರಸ್ಕಾರಗಳನ್ನು ಎಲ್ಲೋ ಒಂದು ಚೇಂಬರಲ್ಲೋ ಅಥವಾ ಯಾವುದೋ ಒಂದು ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಕೊಡ್ತಾ ಇಲ್ಲ. ಅದನ್ನು ಹೇಳಬೇಕಾಗಿ ಆ 2 ಪುರಸ್ಕಾರಗಳನ್ನು ಎಷ್ಟೇ ಕಂಪನಿ ಇರಲಿ ಅವರೆಲ್ಲರಿಗೂ ಒಂದು ಸರ್ಟಿಫಿಕೇಟ್ ಕೊಟ್ಟು ಸರ್ಕಾರ ಮಾಡೋದಂತ ಉದ್ದೇಶವು ನಮ್ಮಲ್ಲಿ ಪ್ರತಿ ಶುಕ್ರವಾರ ಒಂದು ಪೆರೇಡ್ ಆಗುತ್ತೆ. ಜನರಲ್ ಪೆರೇಡ್ ಗ್ರೌಂಡಲ್ಲಿ ನಮ್ಮ ಪೊಲೀಸರು ಸ್ಪೆಷಲ್ ಪೆರೇಡ್ ಮಾಡೋದು. ಆ ಪೆರೇಡ್ ಮೈದಾನದಲ್ಲಿ ಎಲ್ಲರ ಸಮ್ಮುಖದಲ್ಲಿ 2 ಪುರಸ್ಕಾರಗಳನ್ನು ಕೊಡ್ತಂತ ಹೇಳಿದರೆ ಸಾಹೇಬರಿಗೆ ಅಧಿಮಾನಿಗಳು ಜೋರಾಗಿದೆ ಅಂತ ತಪ್ಪಾಗಿ ನಾನು ಅನ್ಕೊಂಡಿದ್ದೀನಿ ಇದು ಮೊದಲ ಬಾರಿ ಹೊಸ ಪ್ರಯತ್ನ. ಈ ಸರಿಯಲ್ಲಿ ಬಹಳಷ್ಟು ಜನ ಕಂಪನಿಯವರು 2 ಪುರಸ್ಕಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾಂಪಿಟೇಷನ್ ಮಾಡೇ ಮಾಡೋದಂತ ನಾವು ಅನ್ಕೊಂಡಿದ್ದೀವಿ. ದಯವಿಟ್ಟು ಆ ಪುರಸ್ಕಾರ ಜಸ್ಟ್ 3 ನೇತೃತ್ವ 4 ಮಾರ್ಕೆಟ್ ಆಡ್ಕೊಳ್ತಾನೆ. ಈ 4 ಪೊಲೀಸ್ ಠಾಣೆ ಸದಸ್ಯರಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥ ಗಜಾನನ ಮಂಡಳಿಯವರಿಗೆ ಅನುಕೂಲ ಆಗುವ ಉದ್ದೇಶದಿಂದ ಒಂದೇ ಕಡೆ ನಾವು ಸರ್ವಜನ ಪೊಲೀಸ್ ಠಾಣೆಯಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ನ ನಾವು ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಕಂದಾಯ ಇಲಾಖೆ ಅಧಿಕಾರಿಗಳಿರ್ತಾರೆ, ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ತಾರೆ, ಎಸ್ಕಾಂ ಇಲಾಖೆ ಅಧಿಕಾರಿಗಳಿರ್ತಾರೆ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಇರ್ತಾರೆ. ನೀವು ಒಂದೇ ಕಡೆ ಅಪ್ಲಿಕೇಶನ್ ಸಲ್ಲಿಸಿದರೆ ನಿಮ್ಮ ಅಪ್ಲಿಕೇಶನ್ ಸ್ವೀಕಾರ ಮಾಡಿಕೊಂಡು ನಮ್ಮ ಕಡೆಯಿಂದ ನಮಗೆ ಬೇಕಾದಂತಹ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ತಮಗೆ ಅನುಮತಿಯನ್ನು ಕೊಡ್ತಕ್ಕಂಥದ್ದನ್ನು ಅಲ್ಲಿ ನಡೆಯಿತು. ರಾಯಚೂರು ಗ್ರಾಮೀಣ ಪೊಲೀಸ್ಗೆ ಸಂಬಂಧಪಟ್ಟಂತೆ ರಾಯಚೂರು ಗ್ರಾಮೀಣ ಪೊಲೀಸ್ಗಳಲ್ಲಿ ಸಿಂಗಲ್ ಸಿಸ್ಟಮ್ ಇರುತ್ತೆ ಮತ್ತು ಶಕ್ತಿನಗರ ಪೊಲೀಸ್ಗಳಲ್ಲಿ ಸಿಂಗಲ್ ಸಿಸ್ಟಮ್ ಇರುತ್ತೆ. ಯರಿಗಾಲದಲ್ಲಿ ಇರುತ್ತೆ, ಇಡಪೂರು ಮತ್ತು ಯಾದಗಿರಿ. ಈಗಾಗಲೇ ಎಲ್ಲ ದೇಶಗಳಲ್ಲಿ ಸಹ ಈ ನಮ್ಮ ಸಿಂಗಲ್ ವಿಂಡೋ ಸಿಸ್ಟಮ್ ಕಾರ್ಯಾರಂಭ ಮಾಡಿದೆ. ಅದರ ಸದುಪಯೋಗಪಡಿಸಬೇಕು ಅಂತ ಹೇಳಿ ನಾನು ಮಾಡಿದ್ವಿ. ಗಣೇಶ ಮಂಡಳಿಯವರು ನೀವು ಯಾವ ಸ್ಥಳದಲ್ಲಿ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ, ಒಂದು ವೇಳೆ ಖಾಸಗಿ ಸ್ಥಳವಾಗಿದ್ದರೆ ಆ ಖಾಸಗಿ ಸ್ಥಳದ ಮಾಲೀಕರ ಒಂದು ಒಪ್ಪಿಗೆ ಪತ್ರ, ಒಂದು ಸಾರ್ವಜನಿಕ ಸ್ಥಳವಾಗಿದ್ದಲ್ಲಿ ಅದಕ್ಕೊಂದು ಪರವಾನಗಿ ಕೋರಿಕೆ ಪತ್ರವನ್ನು ಮತ್ತು ಎಸ್ಕಾಂ ಇಲಾಖೆಯವರಿಗೆ ಒಂದು ಕೋರಿಕೆ ಪತ್ರ ಅನ್ನು ನೀವು ಸಲ್ಲಿಸಿದರೆ ನಾವು ಅದನ್ನು ಪಡೆದುಕೊಂಡ್ಬಿಟ್ಟು ನಾವು ಸಹ ನೀವು ಬಂಡವಾಳ ಹಾಕಿದ ನಂತರ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು, PWD ಇಲಾಖೆ ಅಧಿಕಾರಿಗಳು ಮತ್ತು ಎಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ನಾವು ಸ್ಥಳ ಪರಿಶೀಲನೆ ಕೊಡ್ತೀವಿ. ಭೇಟಿ ಕೊಟ್ಟಾಗ ಏನಾದರೂ ಲೋಪಗಳಿದ್ದಲ್ಲಿ ಅದನ್ನು ಸರಿಪಡಿಸಬೇಕು. ನಾವು ಯಾಕೆ ಲೋಪಗಳನ್ನು ನಾವು
रवि सज्जन वीर सज्जन कुमार ನಮ್ಮ ಬಸವ मोहन अग्रवाल ನಮ್ಮ रसूल साहब जहीर साहब हमारे वकील साहब जियादक साहब ಎಲ್ಲ ಹಿಂದೂ ಮುಸ್ಲಿಂ ಕೂಡಿ ನಾವೇನು ಪೀಸ್ ಕಟ್ಟಿ ಮಾಡ್ತೀವಿ ಅವರು ನಾವು ಚಲೋ ಸರ್ವಾಗೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ನೋಡ್ಕೊಂಡು ಮಾಡೋದು. ಅವ್ರೇನು ಹಬ್ಬ ಮಾಡಬೇಡ ಅಂತ ಅಂದಿಲ್ಲ ಯಾರಿಗೆ. ಹಬ್ಬ ಚಲೋ ರೀತಿಯಿಂದ ಮಾಡಿ ಜಲ್ದಿ ಮೆರವಣಿಗೆ ತೆಗೀರಿ, ಮಂದಿ ಎಲ್ಲ ನೋಡ್ರಿ. ನಾವು 3 ಗಂಟೆಗೆ 4 ಗಂಟೆಗೆ ಮೆರವಣಿಗೆ ನೋಡಿದ್ರೆ ಯಾರು ಇರ್ತಾರ ಗಣಪತಿ ಇರ್ತಾರೆ, ಅವರು ಡಿಜೆ ಇರ್ತಾರೆ. ಅದೇ ಡಿಜೆ ನೀವು 3 ಗಂಟೆ 4 ಗಂಟೆಗೆ ತೆಗೀರಿ, ಮುಂಜಾನೆ 6 ಗಂಟೆಗೂ ವಿಸರ್ಜನೆ ಮಾಡಿ ನೋಡಿ ಹೆಂಗಿರ್ತದೆ ರೋಡ್ ಮೇಲೆ. ಪೊಲೀಸರೆಲ್ಲ ನಮ್ಮ ಖಾತೆ ಕೊಟ್ಟಿದ್ದಾರೆ, ನಾವು ಇರ್ತೇವೆ. ರಾತ್ರಿ 2 ಗಂಟೆ 3 ಗಂಟೆಗೆ ನಾವು ಮನೆ ತನಕ. ನಾನು 45 ವರ್ಷ ಕಲ್ಯಾಣಿ ಗಜಾನನ ಸಮಿತಿ ಅಧ್ಯಕ್ಷ. ನಾನು ತಿಂದು ಮಾಡ್ತೀನಿ. ಎಲ್ಲ ಕಡೆ ಗಣಪತಿಗಳು ಅಧ್ಯಕ್ಷರು ಚೇಂಜ್ ಆಗ್ಬಿಟ್ಟಾರ. ನಾನು ಹಂಗೆ ಇದ್ದೀನಿ. ಯಾಕಂದ್ರೆ ಅದು ಸೈನ್ಯೋಪೇಕ್ಷ ಗಣಪತಿ ಚಲೋ ರೀತಿಯಿಂದ ನಾವು ಸಂದೇಶ ಕೊಡಬೇಕು ಮಂದಿಗೆ, ಹಿಂದೂ ಮುಸ್ಲಿಂ ಬಾಂಧವರು ಸಂದೇಶ ಕೊಡಬೇಕು ಅಂತ ಹೇಳಿ ನಾವು ನಿಂತಿದ್ದೇವೆ. ನಮಗೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಥಿ ಕೊಡ್ತಾರೆ, ಕೊಡಬೇಕಲ್ಲ. ಅವ್ರು ನಮಗೆ ಚಲೋ ರೀತಿಯಿಂದ ಮಾಡಿದರೆ ನಮ್ಮ ಜೊತೆಗೆ ನಿಂತು ನಮ್ಮ ಹಬ್ಬ ಮಾಡ್ತಾರೆ. ಅವರು ನಾವು ಕುಡಿತೀವಿ, ಕಿಡಿತೀವಿ, ಮಾಡ್ತೀವಿ, ಹಬ್ಬಗಳಿಗೆ ಹುಡುಗರ ಹಬ್ಬ ಆಗ್ತದೆ ನಮ್ಮ ಎಲ್ಲ ಕಡೆ. ಎಲ್ಲಿ ನೋಡೋದೆ ಅದೇ ಹೇಳೋದು. ಅದೇ ಚಲೋ ರೀತಿಯಿಂದ ಹಬ್ಬ ಮಾಡಿ ನಿಮ್ಗೆ ಯಾರು ಬಂದು ನಿಮ್ಗೆ ಯಾರನ್ನ ಅಡ್ಡ ಬಂದರೆ ನಾವು ಇರ್ತೇವೆ. ಅವರಿಗೆ ಅವ್ರ ಯಜಮಾನರಿಗೆ, ಆ ಯಜಮಾನರಿಗೆ ನಾವು ಕಾಪಾಡಿಕೊಳ್ಳುವುದು ನಮ್ಮ ಧರ್ಮ. ನಮ್ಮದೇ ಒಂದು ಗಣಪತಿ, ಅವ್ರಿಗೆ ನೂರಾರು ಗಣಪತಿ ಕಾಪಾಡಬೇಕು. ನಮ್ಮ ಗಣಪತಿ ಒಂದು ಕಾಪಾಡೋದಲ್ಲ. इसे अल्लाह तबारक ने कुरान शरीफ में फरमाया है अल्हम्दुलिल्लाहि रब्बुल आलमीन। मैं सारे जहां अल्हम्दुलिल्लाहि रब्बुल मुस्लिमीन नहीं कहा। अगर मुस्लिमीन कहता तो हम कहते अल्लाह से तुम्हारा है, अल्लाह हमारा नहीं, तमाम लोगों का है। इसी तरह हज़रत मोहम्मद सल्लल्लाहु अलैहि वसल्लम जिनका जुलूस हम मनाने जा रहे हैं, उनके बारे में अल्लाह ताला कुरान मजीद में फरमाता है वमा अरसलनाका इल्ला रहमतुल लिल आलमीन। यानी कि हमने तुम्हें सारे जहां की रहमत बनाकर भेजा है। लिहाजा रहमतुल लिल मुस्लिमीन नहीं कहा, वो कहा है रहमतुल लिल आलमीन। लिहाजा हम चाहे हिंदू रहो, मुसलमान रहो, सिख रहो, यहूदी रहो, ईसाई रहो, कोई भी रहो, ये जुलूस ये जश्न सारी दुनिया में मनाया जाता है। सारी दुनिया में, न सिर्फ राज्यों, न सिर्फ कर्नाटक, न सिर्फ बॉम्बे, न सिर्फ दिल्ली, ये जुलूस सारी दुनिया में मनाया जाता है और सारी दुनिया के लोग जश्न के साथ मनाते हैं। लिहाजा हम भी जो जुलूस मना रहे हैं वो आप तमाम को साथ में लेकर मनाते आए हैं, मनाते रहेंगे। मैं आपको याद दिलाता हूँ, पुलिस डिपार्टमेंट इस पर गौर करे कि 1987 में इसी तरह ये गणेश और विकास जुलूस मिलता है। 1960, 1986, 87, 89 मैं उसका चेयरमैन का चुनाव में